ಹಾಯ್ ಎಲ್ಲರಿಗೂ ಅಮ್ಮಾಸ್ ಕಿಚನ್ ಕನ್ನಡಗೆ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಬನ್ನಿ ನೋಡೋಣ. ನಾನು 2 ಕಪ್ ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಕಪ್ ಹಾಲು, ಹಾಗೆ ಡ್ರೈ ಫ್ರೂಟ್ಸು ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ, ಹಾಗೆ 2 ಚಮಚ ತುಪ್ಪ, ಹಾಗೆ ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿಲಿ ಬಿಸಿ ಇಟ್ಕೊಂಡು ನಾನು 1 ಚಮಚ ತುಪ್ಪ ಹಾಕ್ಕೋತಿದ್ದೀನಿ. ಅದಕ್ಕೆ ನಾನು 2 ಬಟ್ಲು ಕ್ಯಾರೆಟ್ ತುರಿ ತೊಗೊಂಡಿದ್ನಲ್ವ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪದಲ್ಲೇ ಕ್ಯಾರೆಟನ್ನ ಹುರ್ಕೋಬೇಕು. ಆವಾಗ ತುಪ್ಪದ ಸ್ಮೆಲ್ಲೆಲ್ಲ ಕ್ಯಾರೆಟಲ್ಲಿ ಬರೋದಲ್ವ, ಆವಾಗ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕ್ಯಾರೆಟನ್ನು ನಾನು ತುಪ್ಪದಲ್ಲಿ ಈ ಥರ ಹುರ್ಕೋತಿದ್ದೀನಿ. ಆ ಥರ ಹುರ್ಕೊಂಡ್ಮೇಲೆ ಅದಕ್ಕೆ ನಾನು 1 ಕಪ್ ಹಾಲು ಹಾಕ್ಕೋತಿದ್ದೀನಿ. ಅದು ಹಾಲು ಯಾಕೆ ಗಟ್ಟಿಯಾಗಿದೆ ಅಂದರೆ, ನಾನು ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ, ಅದಕ್ಕೋಸ್ಕರ ಅದು ಥರ ಐಸಾದಂಗೆ ಆಗಿಬಿಟ್ಟಿದೆ. ಅದು ಕರಗತ್ತಲ್ವ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಂಗೇ. ಅದು ಇವಾಗ ಹಾಲಲ್ಲಿ ನೀಟಾಗಿ ಕ್ಯಾರೆಟ್ ಬೇಯಬೇಕು. ಅದು ಬೇಯೋವರೆಗೂ ಬೇಯಿಸ್ಕೋಬೇಕು ಕ್ಯಾರೆಟನ್ನು. ನೋಡಿ, ಈ ಥರ ನೀರೆಲ್ಲ ಬಿಟ್ಕೊಂಡು ಈ ಥರ ಫುಲ್ ಗಟ್ಟಿಯಾಗಿದೆ. ಈ ಥರ ಫುಲ್ ಗಟ್ಟಿ ಆದಮೇಲೆ ನೆಕ್ಸ್ಟ್ ನಾವೀಗ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೋಬೇಕು. ನಾನು 1 ಕಪ್ ಸಕ್ಕರೆ ತೊಗೊಂಡಿದ್ದಲ್ಲ, ನಾನು 1 ಕಪ್ ಸಕ್ಕರೆ ಹಾಕಲ್ಲ, ಯಾಕಂದರೆ ಸ್ವೀಟ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಅರ್ಧ ಕಪ್ ಮಾತ್ರ ಸಕ್ಕರೆ ಹಾಕಿದ್ದೀನಿ. ನಿಮ್ಮ ಅಕಾರ್ಡಿಂಗ್ ಸ್ವೀಟಲ್ಲಿ ನೀವು ಎಷ್ಟು ಇಷ್ಟಪಡ್ತೀರಾ, ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟಪಡೋದಾದರೆ ನೀವು ಹಾಕ್ಕೋಬೋದು ಜಾಸ್ತಿನೇ. ಈಗ ನೋಡಿ, ಈ ಥರ ನೀರು ಬಿಟ್ಕೊಂಡಿದೆ, ಸಕ್ಕರೆ ಎಲ್ಲ ಈ ಥರ ನೀರು ಬಿಟ್ಕೊಂಡು ಕರಗ್ತಾ ಇದೆ ಸಕ್ಕರೆ. ಈಗ ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಆ್ಯಡ್ ಮಾಡ್ಕೋತೀನಿ. ತುಪ್ಪ ಆಪ್ಷನಲ್ಲು, ನಾವು ಯಾಕಂದರೆ ತುಪ್ಪದಲ್ಲೇ ಹುರ್ಕೊಂಡಿರ್ತೀವಲ್ವ, ಆ ಫ್ಲೇವರ್ ಎಲ್ಲ ಕ್ಯಾರೆಟಲ್ಲಿ ಆಲ್ರೆಡಿ ಇರುತ್ತೆ. ನಿಮ್ಮ ಆಪ್ಷನಲ್ಲು, ನೀವು ಇಷ್ಟಪಡೋದಾದರೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸಣ್ಣ ಚಮಚದಷ್ಟು ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು 4-5 ಏಲಕ್ಕಿ ಜಚ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಪೌಡರ್ ಇದ್ದರೆ ನೀವು ಒಂದು ಅರ್ಧ ಚಮಚದಷ್ಟು ಪೌಡರನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ ನಾನಿಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಾದಾಮಿ ಹಾಗೆ ನಿಮ್ಮ ಹತ್ರ ಪಿಸ್ತಾ ಇದ್ದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ನೋಡಿ, ರೆಡಿ ಆಗಿದೆ ಕ್ಯಾರೆಟ್ ಹಲ್ವಾ. ಸಿಂಪಲ್ಲಾಗಿ, ಈಸಿಯಾಗಿ, ಕ್ವಿಕ್ಕಾಗಿ ರೆಡಿ ಆಯಿತು. ನಾನು ಸರ್ವಿಂಗ್ ಬೌಲಿಗೆ ತಗೋತಿದ್ದೀನಿ. ಸರ್ವಿಂಗ್ ಬೌಲಿಗೆ ತಗೊಂಡು ಗಾರ್ನಿಷಿಗೆ ಸ್ವಲ್ಪ ಗೋಡಂಬಿ ಹೆಚ್ಕೊಂಡು ಇಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಹಾಗೆ ಸಿಲ್ವರ್ ಪೇಪರ್ ಇದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ, ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ. ಹಾಗೆ ಇನ್ನೂ ಬೇರೆ ಬೇರೆ ರೆಸಿಪೀಸ್ಗಾಗಿ ಅಮ್ಮಾಸ್ ಕಿಚನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.